ಮಾತ್ರ ಅಲ್ಲ, ಹಾವೇರಿ ಜಿಲ್ಲೆಯಲ್ಲೂ ಕೂಡ ಈ ಯಮಗುಂಡಿಗಳಿದೆ. ಬ್ಯಾಡಗಿ ಮೆಣಸಿನಕಾಯಿ ಮಾರುಕಟ್ಟೆಗೆ ಹೋಗುವಂತಹ ರಸ್ತೆಯ ಸ್ಥಿತಿ ಅಧೋಗತಿಯಲ್ಲಿದೆ. ಈಗ ಬೃಹತ್ ಮಾರುಕಟ್ಟೆ ಇದ್ರೂ ಕೂಡ ಅಲ್ಲಿ ಗುಂಡಿಗಳಿಂದ ತುಂಬಿದ ರಸ್ತೆ, ಸಾಕಷ್ಟು ಜನ ಓಡಾಡುವಂತಹ ರಸ್ತೆ, ಏನ್ ಕಿರಿದಾದ ರಸ್ತೆ ಅಂತಲ್ಲ, ಮಾರುಕಟ್ಟೆ ಇರುವಂತಹ ರಸ್ತೆ. ಆ ರಸ್ತೆಯಲ್ಲೇ ಗುಂಡಿಗಳು, ಆ ಗುಂಡಿಯಲ್ಲಿ ಬಿದ್ದು ಕೈಕಾಲು ಮುರ್ಕೊಂಡವ್ರೆಷ್ಟೋ. 16 ವರ್ಷಗಳಿಂದ ಆ ರಸ್ತೆ ಡಾಂಬಾರೇ ಕಂಡಿಲ್ಲ, ಹಾಕೇ ಇಲ್ಲ. ಅಭಿವೃದ್ಧಿ ಅಂತೂ ಮರೀಚಿಕೆ, ಮರ್ತು ಹೋಗ್ಬಿಡಿ, ಅಲ್ಲಿ ಇಲ್ವೇ ಇಲ್ಲ. ಆ ರಸ್ತೆ ನೋಡಿ, ಮಾರುಕಟ್ಟೆಗೆ ಹೋಗುವಂತಹ ರಸ್ತೆ, ಮಾರ್ಕೆಟ್ಗೆ ಹೋಗುವಂತಹ ರಸ್ತೆಯಲ್ಲಿ ಈ ಪರಿಸ್ಥಿತಿ ಇಂಥ ಅಧ್ವಾನ ಆಗೋಗಿದೆ. ಅಧಿಕಾರಿಗಳು, ಜನಪ್ರತಿನಿಧಿಗಳಿಗೆ ಸಾರ್ವಜನಿಕರು ಹಿಡಿಶಾಪ ಹಾಕ್ತಾ ಇದ್ದಾರೆ. ರಸ್ತೆ ಅಗಲೀಕರಣ ಮಾಡಿ, ಡಾಂಬರೀಕರಣ ಮಾಡಿ ಅಂತ ಎಷ್ಟೇ ಕೇಳ್ಕೊಂಡ್ರೂ ಕೂಡ, ಪ್ರತಿಭಟನೆಗಳನ್ನು ಮಾಡಿದ್ರೂ ಕೂಡ ಅದ್ಯಾವುದು ಕೂಡ ಪ್ರಯೋಜನ ಆಗಿಲ್ಲ. ಸುಮಾರು ವರ್ಷದಿಂದ ಸರ್ ನಾವು ಇಲ್ಲಿ ಲೋಕಲಲ್ಲಿ ಅಡ್ಡಾಡೋದು, ಎಷ್ಟೋ ಸರಿ ಇಲ್ಲಿ ಜನಗಳು ಬಿದ್ದಿದ್ದಾರೆ ಸರ್. ನಾನು ಕೂಡ ಬಿದ್ದಿದ್ದೇನೆ ಸರ್ ಮಳೆಗಾಲದಲ್ಲಿ. ಅಲ್ಲಿ ಅದು ಗುಂಡಿದೆ ನೋಡಿ ಸರ್, ಅದರಲ್ಲೇ ನಾನು ಬಿದ್ದಿರೋ ಸರ್. ಕಾಲು ಕೂಡ ನೋವಾಗಿದೆ, ಫ್ರ್ಯಾಕ್ಚರ್ ಆಗಿದೆ. ಅವಾಗ ಯಾರು ಏನು ಸಪೋರ್ಟ್ ಮಾಡಲಿಲ್ಲ ಸರ್ ನಮಗೆ. ಇಲ್ಲಿ ಮಳೆಗಾಲ ಬಂದಾಗಂತೂ ಓಡಾಕಂತ ಆಗಲ್ಲ ಸರ್. ಆಮೇಲೆ ಒನ್ ವೇ ಇರೋದ್ರಿಂದ ಬಸ್ಸು ಅಕಸ್ಮಾತ್ ಕಾರ್ ಬಂತಂದ್ರೆ ನಮಗೆ ಮುಂದೆ ಪಾಸ್ ಆಗೋದೇ ಇಲ್ಲ ಸರ್. ಎಷ್ಟೋ ಸರಿ ಉದಾಹರಣೆ ನಾನು ಹೇಳ್ತೇನೆ ಸರ್, ನಾನೇ ಕಾಲಿಂದ ಬಿದ್ದಿದ್ದೇನೆ ಇದೇ ಗುಂಡಿಯಲ್ಲಿ ಸರ್. SBI ಬ್ಯಾಂಕ್ ಇದ್ರಿಗೇನ ಅವಾಗ ಸರ್ ಏನು ಮಾಡ ಸರ್, ಜನಗಳು ಇಲ್ಲಿ MLA ಮನವಿ ಕೊಟ್ಟಿದ್ದೀವಿ, ಎಲ್ಲ ಆಗೈತಿ. ಈಗೂ ಕೂಡ MLA ಬಂದಿದ್ದಾರೆ, ಅಲ್ಲಿ ಮನವಿ ಕೊಡ್ಲಿಕ್ಕೆ ಕೊಟ್ಟಿದ್ದೀವಿ. ಇಲ್ಲಿ ಲೋಕಲ್ ಸ್ವಲ್ಪ ಪ್ರಾಬ್ಲಮ್ ಅಂತ ಹೇಳ್ತಾರೆ ಸರ್, ಮ್ಯಾಗಿನ ನಮಗೇನು ಗೊತ್ತಿಲ್ಲ. ಒಟ್ಟು ಜನಗಳಿಗೆ ಅನುಕೂಲ ಆಗ್ಬೇಕು ಸರ್. ಬ್ಯಾಡಗಿ ಅಂದ ತಕ್ಷಣ ನಮಗೆ ತಟ್ಟಂತ ನೆನಪಾಗೋದೆ ಬ್ಯಾಡಗಿ ಮೆಣಸಿನಕಾಯಿ ಮಾರುಕಟ್ಟೆ. ಬೃಹದಾಕಾರದ ಮಾರುಕಟ್ಟೆ ಇದೆ. ಜೊತೆಗೆ ರಾಜ್ಯ, ಹೊರ ರಾಜ್ಯ ಜಿಲ್ಲೆಗಳಿಂದ ಕೂಡ ಮಾರುಕಟ್ಟೆಗೆ ಗಾಡಿಗಳು ಬರ್ತವೆ. ಮೆಣಸಿನಕಾಯಿ ತುಂಬಿದ ಗಾಡಿ ಆಗಿರ್ಬೋದು, ಅಥವಾ ಬಸ್ಗಳಾಗಿರ್ಬೋದು, ಅಥವಾ ಸಾಮಾನ್ಯವಾಗಿ ಜನರ ದೃಶ್ಯದಲ್ಲಿ ತೋರಿಸೋರಾಗಿ ನೋಡ್ತಿರ್ಬೋದು. ಸರಿಸುಮಾರು ವರ್ಷಗಳಿಂದ ರಸ್ತೆ ಅಗಲೀಕರಣ ಆಗಬೇಕು ಮತ್ತು ಈ ರಸ್ತೆಗೆ ಡಾಂಬರ್ ಹಾಕಬೇಕು ಅನ್ನೋ ಒಂದು ಕನಸು ಬ್ಯಾಡಗಿ ಜನರದ್ದು. ಆದರೆ ಸರಿಸುಮಾರು ಇಷ್ಟು ಒಂದು 16 ವರ್ಷಗಳಾದರೂ ಕೂಡ ಯಾವುದೇ ರೀತಿಯ ಅಗಲೀಕರಣ ಆಗಲಿ, ರಸ್ತೆಯ ಡಾಂಬರೀಕರಣ ಆಗಿಲ್ಲ. ಅಥವಾ ದೃಶ್ಯದಲ್ಲಿ ನೋಡ್ತಾ ಇದೆ, ಪ್ರತಿ ಬಾರಿ ಮಳೆ ಬಂದಾಗ ಸಮಸ್ಯೆ ಆದರೆ ಇನ್ನೂ ಮಾರುಕಟ್ಟೆಗೆ ಬರುವಂತಹ ಜನರು ಕೂಡ ಸಾಕಷ್ಟು ಅನಾನುಕೂಲ ಆಗುವಂಥದ್ದು. ಒಂದು ಬಸ್ ಅಥವಾ 2 ಬಸ್ ಬಂದರೆ, ಅಥವಾ ಮಾರುಕಟ್ಟೆಗೆ ಬರುವ ಲಾರಿಗಳು ಬಂದರೆ ಈ ರೀತಿಯಾಗಿ ಟ್ರಾಫಿಕ್ ಜಾಮ್ ಆಗುವಂಥದ್ದು. ಎಷ್ಟೋ ಬಾರಿ ಆಂಬುಲೆನ್ಸ್ಗಳು ಕೂಡ ಪರದಾಡಿದಂಥ ಉದಾಹರಣೆಗಳು ಕೂಡ ಇರುವಂಥದ್ದು. ದೃಶ್ಯದಲ್ಲೇ ಶಂಕರ್ ತೋರಿಸ್ತಾ ಹೋಗ್ತಾರೆ ಯಾವೆಲ್ಲ ರೀತಿಯಲ್ಲಿ ವಾಹನಗಳು ಓಡಾಡ್ತಾ ಇದ್ದಾವೆ. ರಸ್ತೆ ಕಿರಿದಾದ ರಸ್ತೆಯಲ್ಲಿ ಡಾಂಬರೀಕರಣ ಕಾಣದೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಇದೇ ರೀತಿಯಾಗಿ ಚೆನ್ನಾಗಿರೋ ಬಸ್ಗಳು ಕೂಡ ದೊಡ್ಡ ಕೆಡ್ಡ ನೋಡ್ತಿರೋ ದೃಶ್ಯ ನೋಡ್ತಿರೋ ಹಾಗೆ ದೊಡ್ಡದಾದ ತಗ್ಗಿದೆ. ಆ ತಗ್ಗಿಗೆ ಈ ರೀತಿ ಬೀಳ್ತಾನೆ ಹೋಗ್ತವೆ. ಬೆಳಗಾದ ಸಾಕು ನೂರಾರು ಸಂಖ್ಯೆಯಲ್ಲಿ ವಾಹನಗಳು, ಅದರ ಕೂಡ ಬೃಹದಾಕಾರದ ವಾಹನಗಳು ಈ ಒಂದು ನಗರಕ್ಕೆ ಬರುವಂತಹದ್ದು. ಬರುವ ಪ್ರತಿಯೊಬ್ಬ ವಾಹನ ಚಾಲಕರು ಕೂಡ ಹಿಡಿಶಾಪವನ್ನು ಹಾಕಲಿಕ್ಕೆ ಮುಂದಾಗ್ತಾ ಇದ್ದಾನೆ. ಕಳೆದ 3 ಚುನಾವಣೆ ಆಯಿತು, 3 ಜನ MLAಗಳಾದರೂ ಕೂಡ ಈ ರಸ್ತೆಗಳು ಸರಿಪಡಿಸಿಲ್ಲ. ಅಂದರೆ ಬೆಂಗಳೂರು ಮಾತ್ರವಲ್ಲ, ಹಾವೇರಿ ಜಿಲ್ಲೆಯಲ್ಲೂ ಕೂಡ ಈ ರೀತಿಯಾಗಿ ಒಬ್ಬ ಮನುಷ್ಯನನ್ನು ಮುಚ್ಚುವ ರೀತಿಯಲ್ಲಿ ದೊಡ್ಡದಾದಂತಹ ತಗ್ಗುಗಳು, ಗುಂಡಿಗಳು ಬಿದ್ದಿದ್ದಾವೆ. ಆದರೆ ಯಾವುದೇ ರೀತಿಯ ಡಾಂಬರೀಕರಣ ಅಂತ ನಿಜ ತೋರಿಸ್ತಾ ಹೋಗ್ತೀನಿ. ನಾನು ಇರುವಂತಹ ಜಾಗದಿಂದ ಸರಿಸುಮಾರು ಒಂದು ಗೇಣು ಭಾಗದಲ್ಲಿ ಈ ರೀತಿಯ ಕೆಡ್ಡಗಳು ಬಿದ್ದಿರುವಂಥದ್ದು. ಅಂದರೆ ಈ ರೀತಿ ಮಳೆ ಬಂದಾಗ ಮಾತ್ರ ಕಳೆದ ಒಂದು ವಾರದಿಂದಷ್ಟೇ ರಿಪಬ್ಲಿಕ್ ಕನ್ನಡದಲ್ಲಿ ವರದಿಯಾಗಿತ್ತು. ಪಟಾಕಿಯನ್ನು ಚೇರ್ ಮೇಲೆ ಇಟ್ಟು ಹಚ್ಚುವಂಥ ಪ್ರಕ್ರಿಯೆಯನ್ನು ಕೂಡ ಮಾಡಿದರು. ಬ್ಯಾಡಗಿ ನಗರ ದಿನದಿಂದ ದಿನಕ್ಕೆ ಮಾರುಕಟ್ಟೆ ವಿಷಯವಾಗಿ ಬೆಳೀತಾ ಹೋದರೆ ಒಂದು ಕಡೆ ತಾಲೂಕನ್ನು ಅಭಿವೃದ್ಧಿಪಡಿಸುವಲ್ಲಿ ಶಾಸಕರು ಅಥವಾ ಅಧಿಕಾರಿಗಳು ಹಿಂದೇಟು ಹಾಕ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆ ಕೂಡ ಸಾರ್ವಜನಿಕರಲ್ಲಿ ಕೇಳಿಬರ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಹೇಳುವಂಥದ್ದಾದರೆ ಸುಮಾರು ವರ್ಷಗಳಿಂದ ಈ ಒಂದು ಬ್ಯಾಡಗಿ ನಗರದ ರಸ್ತೆ ಅಗಲೀಕರಣ ಮತ್ತು ರಸ್ತೆಗೆ ಡಾಂಬರೀಕರಣ ಆಗಬೇಕು ಅನ್ನೋದು ಬಹುದಿನ ಕನಸಾಗಿದೆ. ಆದರೂ ಕೂಡ ಅದು ಇವತ್ತಿಗೂ ಕಾಲ ಕುಡಿಬಂದಿದೆ ಅಂತ ಹೇಳ್ಬೋದು. ಇನ್ನೊಂದು ಹೆಚ್ಚು ಅಧಿಕಾರಿಗಳು ರಸ್ತೆಯನ್ನು ಸರಿಪಡಿಸೋದು ನಮ್ಮ ಆಶೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಂಕರ್ ಕೊಪ್ಪ ಜೊತೆ ಮಾರುತಿ BM ರಿಪೋರ್ಟ್. ಬೆಂಗಳೂರು ಮಾತ್ರ ಅಲ್ಲ, ಹಾವೇರಿ ಜಿಲ್ಲೆಯಲ್ಲೂ ಕೂಡ ಈ ಯಮಗುಂಡಿಗಳಿದೆ. ಬ್ಯಾಡಗಿ ಮೆಣಸಿನಕಾಯಿ ಮಾರುಕಟ್ಟೆಗೆ ಹೋಗುವಂತಹ ರಸ್ತೆಯ ಸ್ಥಿತಿ ಅಧೋಗತಿಯಲ್ಲಿದೆ. ಈಗ ಬೃಹತ್ ಮಾರುಕಟ್ಟೆ ಇದ್ರೂ ಕೂಡ ಅಲ್ಲಿ ಗುಂಡಿಗಳಿಂದ ತುಂಬಿದ ರಸ್ತೆ, ಸಾಕಷ್ಟು ಜನ ಓಡಾಡುವಂತಹ ರಸ್ತೆ, ಏನ್ ಕಿರಿದಾದ ರಸ್ತೆ ಅಂತಲ್ಲ, ಮಾರುಕಟ್ಟೆ ಇರುವಂತಹ ರಸ್ತೆ. ಆ ರಸ್ತೆಯಲ್ಲೇ ಗುಂಡಿಗಳು, ಆ ಗುಂಡಿಯಲ್ಲಿ ಬಿದ್ದು ಕೈಕಾಲು ಮುರ್ಕೊಂಡವ್ರೆಷ್ಟೋ. 16 ವರ್ಷಗಳಿಂದ ಆ ರಸ್ತೆ ಡಾಂಬಾರೇ ಕಂಡಿಲ್ಲ, ಹಾಕೇ ಇಲ್ಲ. ಅಭಿವೃದ್ಧಿ ಅಂತೂ ಮರೀಚಿಕೆ, ಮರ್ತು ಹೋಗ್ಬಿಡಿ, ಅಲ್ಲಿ ಇಲ್ವೇ ಇಲ್ಲ. ಆ ರಸ್ತೆ ನೋಡಿ, ಮಾರುಕಟ್ಟೆಗೆ ಹೋಗುವಂತಹ ರಸ್ತೆ, ಮಾರ್ಕೆಟ್ಗೆ ಹೋಗುವಂತಹ ರಸ್ತೆಯಲ್ಲಿ ಈ ಪರಿಸ್ಥಿತಿ ಇಂಥ ಅಧ್ವಾನ ಆಗೋಗಿದೆ. ಅಧಿಕಾರಿಗಳು, ಜನಪ್ರತಿನಿಧಿಗಳಿಗೆ ಸಾರ್ವಜನಿಕರು ಹಿಡಿಶಾಪ ಹಾಕ್ತಾ ಇದ್ದಾರೆ. ರಸ್ತೆ ಅಗಲೀಕರಣ ಮಾಡಿ, ಡಾಂಬರೀಕರಣ ಮಾಡಿ ಅಂತ ಎಷ್ಟೇ ಕೇಳ್ಕೊಂಡ್ರೂ ಕೂಡ, ಪ್ರತಿಭಟನೆಗಳನ್ನು ಮಾಡಿದ್ರೂ ಕೂಡ ಅದ್ಯಾವುದು ಕೂಡ ಪ್ರಯೋಜನ ಆಗಿಲ್ಲ. ಸುಮಾರು ವರ್ಷದಿಂದ ಸರ್ ನಾವು ಇಲ್ಲಿ ಲೋಕಲಲ್ಲಿ ಅಡ್ಡಾಡೋದು,
ಎಷ್ಟೋ ಸರಿ ಇಲ್ಲಿ ಜನಗಳು ಬಿದ್ದಿದ್ದಾರೆ ಸರ್. ನಾನು ಕೂಡ ಬಿದ್ದಿದ್ದೇನೆ ಸರ್ ಮಳೆಗಾಲದಲ್ಲಿ. ಅಲ್ಲಿ ಅದು ಗುಂಡಿದೆ ನೋಡಿ ಸರ್, ಅದರಲ್ಲೇ ನಾನು ಬಿದ್ದಿರೋ ಸರ್. ಕಾಲು ಕೂಡ ನೋವಾಗಿದೆ, ಫ್ರ್ಯಾಕ್ಚರ್ ಆಗಿದೆ. ಅವಾಗ ಯಾರು ಏನು ಸಪೋರ್ಟ್ ಮಾಡಲಿಲ್ಲ ಸರ್ ನಮಗೆ. ಇಲ್ಲಿ ಮಳೆಗಾಲ ಬಂದಾಗಂತೂ ಓಡಾಕಂತ ಆಗಲ್ಲ ಸರ್. ಆಮೇಲೆ ಒನ್ ವೇ ಇರೋದ್ರಿಂದ ಬಸ್ಸು ಅಕಸ್ಮಾತ್ ಕಾರ್ ಬಂತಂದ್ರೆ ನಮಗೆ ಮುಂದೆ ಪಾಸ್ ಆಗೋದೇ ಇಲ್ಲ ಸರ್. ಎಷ್ಟೋ ಸರಿ ಉದಾಹರಣೆ ನಾನೇ ಹೇಳ್ತೇನೆ ಸರ್, ನಾನೇ ಕಾಲಿಂದ ಬಿದ್ದಿದ್ದೇನೆ ಇದೇ ಗುಂಡಿಯಲ್ಲಿ ಸರ್. SBI ಬ್ಯಾಂಕ್ ಇದ್ರಿಗೇನ ಅವಾಗ ಸರ್ ಏನು ಮಾಡಲ್ಲ ಸರ್, ಜನಗಳು ಇಲ್ಲಿ MLAಗಳು ಮನವಿ ಕೊಟ್ಟಿದ್ದೀವಿ, ಎಲ್ಲ ಆಗೈತಿ. ಈಗೂ ಕೂಡ MLA ಬಂದಿದ್ದಾರೆ, ಅಲ್ಲಿ ಮನವಿ ಕೊಡ್ಲಿಕ್ಕೆ ಕೊಟ್ಟಿದ್ದೀವಿ. ಇಲ್ಲಿ ಲೋಕಲ್ ಸ್ವಲ್ಪ ಪ್ರಾಬ್ಲಮ್ ಅಂತ ಹೇಳ್ತಾರೆ ಸರ್. ಮ್ಯಾಗಿನ ನಮಗೇನು ಗೊತ್ತಿಲ್ಲ. ಒಟ್ಟು ಜನಗಳಿಗೆ ಅನುಕೂಲ ಆಗ್ಬೇಕು ಸರ್. ಬ್ಯಾಡಗಿ ಅಂದ ತಕ್ಷಣ ನಮಗೆ ತಟ್ಟಂತ ನೆನಪಾಗೋದೆ ಬ್ಯಾಡಗಿ ಮೆಣಸಿನಕಾಯಿ ಮಾರುಕಟ್ಟೆ. ಬೃಹದಾಕಾರದ ಮಾರುಕಟ್ಟೆ ಇದೆ. ಜೊತೆಗೆ ರಾಜ್ಯ ಹೊರ ರಾಜ್ಯ ಜಿಲ್ಲೆಗಳಿಂದ ಕೂಡ ಮಾರುಕಟ್ಟೆಗೆ ಗಾಡಿಗಳು ಬರ್ತವೆ. ಮೆಣಸಿನಕಾಯಿ ತುಂಬಿದ ಗಾಡಿ ಆಗಿರ್ಬೋದು ಅಥವಾ ಬಸ್ಗಳಾಗಿರ್ಬೋದು ಅಥವಾ ಸಾಮಾನ್ಯವಾಗಿ ಜನರ ದೃಶ್ಯದಲ್ಲಿ ತೋರಿಸೋರಾಗಿ ನೋಡ್ತಿರ್ಬೋದು. ಸರಿಸುಮಾರು ವರ್ಷಗಳಿಂದ ರಸ್ತೆ ಅಗಲೀಕರಣ ಆಗಬೇಕು ಮತ್ತು ಈ ರಸ್ತೆಗೆ ಡಾಂಬರ್ ಹಾಕಬೇಕು ಅನ್ನೋ ಒಂದು ಕನಸು ಬ್ಯಾಡಗಿ ಜನರದ್ದು. ಆದರೆ ಸರಿಸುಮಾರು ಇಷ್ಟು ಒಂದು 16 ವರ್ಷಗಳಾದರೂ ಕೂಡ ಯಾವುದೇ ರೀತಿಯ ಅಗಲೀಕರಣ ಆಗಲಿ, ರಸ್ತೆಯ ಡಾಂಬರೀಕರಣ ಆಗಿಲ್ಲ. ಅಥವಾ ದೃಶ್ಯದಲ್ಲಿ ನೋಡ್ತಾ ಇದೆ, ಪ್ರತಿ ಬಾರಿ ಮಳೆ ಬಂದಾಗ ಸಮಸ್ಯೆ. ಆದರೆ ಇನ್ನೂ ಮಾರುಕಟ್ಟೆಗೆ ಬರುವಂತಹ ಜನರು ಕೂಡ ಸಾಕಷ್ಟು ಅನಾನುಕೂಲ ಆಗುವಂಥದ್ದು. ಒಂದು ಬಸ್ ಅಥವಾ 2 ಬಸ್ ಬಂದರೆ ಅಥವಾ ಮಾರುಕಟ್ಟೆಗೆ ಬರುವ ಲಾರಿಗಳು ಬಂದರೆ ಈ ರೀತಿಯಾಗಿ ಟ್ರಾಫಿಕ್ ಜಾಮ್ ಆಗುವಂಥದ್ದು. ಎಷ್ಟೋ ಬಾರಿ ಆಂಬುಲೆನ್ಸ್ಗಳು ಕೂಡ ಪರದಾಡಿದಂಥ ಉದಾಹರಣೆಗಳು ಕೂಡ ಇರುವಂಥದ್ದು. ದೃಶ್ಯದಲ್ಲೇ ಶಂಕರ್ ತೋರಿಸ್ತಾ ಹೋಗ್ತಾರೆ ಯಾವೆಲ್ಲ ರೀತಿಯಲ್ಲಿ ವಾಹನಗಳು ಓಡಾಡ್ತಾ ಇದ್ದಾವೆ. ರಸ್ತೆ ಕಿರಿದಾದ ರಸ್ತೆಯಲ್ಲಿ ಡಾಂಬರೀಕರಣ ಕಾಣದೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಇದೇ ರೀತಿಯಾಗಿ ಚೆನ್ನಾಗಿರೋ ಬಸ್ಗಳು ಕೂಡ ದೊಡ್ಡ ಕೆಡ್ಡ ನೋಡ್ತಿರೋ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ದೊಡ್ಡದಾದ ತಗ್ಗಿದೆ. ಆ ತಗ್ಗಿಗೆ ಈ ರೀತಿ ಬೀಳ್ತಾನೆ ಹೋಗ್ತವೆ. ಬೆಳಗಾದ ಸಾಕು ನೂರಾರು ಸಂಖ್ಯೆಯಲ್ಲಿ ವಾಹನಗಳು, ಅದರ ಕೂಡ ಬೃಹದಾಕಾರದ ವಾಹನಗಳು ಈ ಒಂದು ನಗರಕ್ಕೆ ಬರುವಂತಹದ್ದು. ಬರುವ ಪ್ರತಿಯೊಬ್ಬ ವಾಹನ ಚಾಲಕರು ಕೂಡ ಹಿಡಿಶಾಪವನ್ನು ಹಾಕಲಿಕ್ಕೆ ಮುಂದಾಗ್ತಾನೆ. ಕಳೆದ 3 ಚುನಾವಣೆ ಆಯಿತು, 3 ಜನ MLAಗಳಾದರೂ ಕೂಡ ಈ ರಸ್ತೆಗಳು ಸರಿಪಡಿಸಿಲ್ಲ. ಅಂದರೆ ಬೆಂಗಳೂರು ಮಾತ್ರವಲ್ಲ, ಹಾವೇರಿ ಜಿಲ್ಲೆಯಲ್ಲೂ ಕೂಡ ಈ ರೀತಿಯಾಗಿ ಒಬ್ಬ ಮನುಷ್ಯನನ್ನು ಮುಚ್ಚುವ ರೀತಿಯಲ್ಲಿ ದೊಡ್ಡದಾದಂತಹ ತಗ್ಗುಗಳು, ಗುಂಡಿಗಳು ಬಿದ್ದಿದ್ದಾವೆ. ಆದರೆ ಯಾವುದೇ ರೀತಿಯ ಡಾಂಬರೀಕರಣ ಅಂತ ನಿಜ ತೋರಿಸ್ತಾ ಹೋಗ್ತೀನಿ. ನಾನು ಇರುವಂಥ ಜಾಗದಿಂದ ಸರಿಸುಮಾರು ಒಂದು ಗೇಣು ಭಾಗದಲ್ಲಿ ಈ ರೀತಿಯ ಕೆಡ್ಡಗಳು ಬಿದ್ದಿರುವಂಥದ್ದು. ಅಂದರೆ ಈ ರೀತಿ ಮಳೆ ಬಂದಾಗ ಮಾತ್ರ ಕಳೆದ ಒಂದು ವಾರದಿಂದ ರಿಪಬ್ಲಿಕ್ ಕನ್ನಡದಲ್ಲಿ ವರದಿಯಾಗಿತ್ತು. ಪಟಾಕಿಯನ್ನು ಚೇರ್ ಮೇಲೆ ಇಟ್ಟು ಹಚ್ಚುವಂಥ ಪ್ರಕ್ರಿಯೆಯನ್ನು ಕೂಡ ಮಾಡಿದರು. ಬ್ಯಾಡಗಿ ನಗರ ದಿನದಿಂದ ದಿನಕ್ಕೆ ಮಾರುಕಟ್ಟೆ ವಿಷಯವಾಗಿ ಬೆಳೀತಾ ಹೋದರೆ ಒಂದು ಕಡೆ ತಾಲೂಕನ್ನು ಅಭಿವೃದ್ಧಿಪಡಿಸುವಲ್ಲಿ ಶಾಸಕರು ಅಥವಾ ಅಧಿಕಾರಿಗಳು ಹಿಂದೇಟು ಹಾಕ್ತಾ ಇದ್ದಾರೆ ಅನ್ನೋಂಥ ಪ್ರಶ್ನೆ ಕೂಡ ಸಾರ್ವಜನಿಕರಲ್ಲಿ ಕೇಳಿ ಬರ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಹೇಳುವಂಥದ್ದಾದರೆ ಸುಮಾರು ವರ್ಷಗಳಿಂದ ಈ ಒಂದು ಬ್ಯಾಡಗಿ ನಗರದ ರಸ್ತೆ ಅಗಲೀಕರಣ ಮತ್ತು ರಸ್ತೆಗೆ ಡಾಂಬರೀಕರಣ ಆಗಬೇಕು ಅನ್ನೋದು ಬಹುದಿನ ಕನಸಾಗಿದೆ. ಆದರೂ ಕೂಡ ಅದು ಇವತ್ತಿಗೂ ಕಾಲ ಕುಡಿದಿದೆ ಅಂತ ಹೇಳ್ಬೋದು. ಇನ್ನೊಂದು ಎಚ್ಚೆತ್ತ ಅಧಿಕಾರಿಗಳು ರಸ್ತೆಯನ್ನು ಸರಿಪಡಿಸಿ ಅನ್ನೋದು ನಮ್ಮ ಆಶೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶೇಖರ್ ಕೊಪ್ಪ ಜೊತೆ ಮಾರುತಿ BM. ಬೆಂಗಳೂರು ಮಾತ್ರ ಅಲ್ಲ, ಹಾವೇರಿ ಜಿಲ್ಲೆಯಲ್ಲೂ ಕೂಡ ಈ ಯಮಗುಂಡಿಗಳಿದೆ. ಬ್ಯಾಡಗಿ ಮೆಣಸಿನಕಾಯಿ ಮಾರುಕಟ್ಟೆಗೆ ಹೋಗುವಂತಹ ರಸ್ತೆಯ ಸ್ಥಿತಿ ಅಧೋಗತಿಯಲ್ಲಿದೆ. ಈಗ ಬೃಹತ್ ಮಾರುಕಟ್ಟೆ ಇದ್ರೂ ಕೂಡ ಅಲ್ಲಿ ಗುಂಡಿಗಳಿಂದ ತುಂಬಿದ ರಸ್ತೆ, ಸಾಕಷ್ಟು ಜನ ಓಡಾಡುವಂತಹ ರಸ್ತೆ. ಏನ್ ಕಿರಿದಾದ ರಸ್ತೆ ಅಂತಲ್ಲ, ಮಾರುಕಟ್ಟೆ ಇರುವಂತಹ ರಸ್ತೆ. ಆ ರಸ್ತೆಯಲ್ಲೇ ಗುಂಡಿಗಳು. ಆ ಗುಂಡಿಯಲ್ಲಿ ಬಿದ್ದು ಕೈಕಾಲು ಮುರ್ಕೊಂಡವರೆಷ್ಟೋ. 16 ವರ್ಷಗಳಿಂದ ಆ ರಸ್ತೆ ಡಾಂಬಾರೇ ಕಂಡಿಲ್ಲ, ಹಾಕೇ ಇಲ್ಲ. ಅಭಿವೃದ್ಧಿ ಅಂತೂ ಮರೀಚಿಕೆ, ಮರ್ತು ಹೋಗ್ಬಿಡಿ, ಅಲ್ಲಿ ಇಲ್ವೇ ಇಲ್ಲ. ಆ ರಸ್ತೆ ನೋಡಿ, ಮಾರುಕಟ್ಟೆಗೆ ಹೋಗುವಂತಹ ರಸ್ತೆ, ಮಾರ್ಕೆಟ್ಗೆ ಹೋಗುವಂತಹ ರಸ್ತೆಯಲ್ಲಿ ಈ ಪರಿಸ್ಥಿತಿ ಇಂಥ ಅಧ್ವಾನ ಆಗೋಗಿದೆ. ಅಧಿಕಾರಿಗಳು, ಜನಪ್ರತಿನಿಧಿಗಳಿಗೆ ಸಾರ್ವಜನಿಕರು ಹಿಡಿಶಾಪ ಹಾಕ್ತಾ ಇದ್ದಾರೆ. ರಸ್ತೆ ಅಗಲೀಕರಣ ಮಾಡಿ, ಡಾಂಬರೀಕರಣ ಮಾಡಿ ಅಂತ ಎಷ್ಟೇ ಕೇಳ್ಕೊಂಡ್ರೂ ಕೂಡ, ಪ್ರತಿಭಟನೆಗಳನ್ನು ಮಾಡಿದ್ರೂ ಕೂಡ ಅದ್ಯಾವುದು ಕೂಡ ಪ್ರಯೋಜನ ಆಗಿಲ್ಲ. ಸುಮಾರು ವರ್ಷದಿಂದ ಸರ್ ನಾವು ಇಲ್ಲೇ ಲೋಕಲಲ್ಲಿ ಅಡ್ಡಾಡೋದು. ಎಷ್ಟೋ ಸರಿ ಇಲ್ಲಿ ಜನಗಳು ಬಿದ್ದಿದ್ದಾರೆ ಸರ್. ನಾನು ಕೂಡ ಬಿದ್ದಿದ್ದೇನೆ ಸರ್ ಮಳೆಗಾಲದಲ್ಲಿ. ಅಲ್ಲಿ ಅದು ಗುಂಡಿದೆ ನೋಡಿ ಸರ್, ಅದರಲ್ಲೇ ನಾನು ಬಿದ್ದಿರೋ ಸರ್. ಕಾಲು ಕೂಡ ನೋವಾಗಿದೆ, ಫ್ರ್ಯಾಕ್ಚರ್ ಆಗಿದೆ. ಅವಾಗ ಯಾರು ಏನು ಸಪೋರ್ಟ್ ಮಾಡಲಿಲ್ಲ ಸರ್ ನಮಗೆ. ಇಲ್ಲಿ ಮಳೆಗಾಲ ಬಂದಾಗಂತೂ ಓಡಾಕಂತ ಆಗಲ್ಲ ಸರ್. ಆಮೇಲೆ ಒನ್ ವೇ ಇರೋದ್ರಿಂದ ಬಸ್ಸು ಅಕಸ್ಮಾತ್ ಕಾರ್ ಬಂತಂದ್ರೆ ನಮಗೆ ಮುಂದೆ ಪಾಸ್ ಆಗೋದೇ ಇಲ್ಲ ಸರ್. ಎಷ್ಟೋ ಸರಿ ಉದಾಹರಣೆ ನಾನೇ ಹೇಳ್ತೇನೆ ಸರ್, ನಾನೇ ಕಾಲಿಂದ ಬಿದ್ದಿದ್ದೇನೆ ಇದೇ ಗುಂಡಿಯಲ್ಲಿ ಸರ್. SBI ಬ್ಯಾಂಕ್ ಇದ್ರಿಗೇನ ಅವಾಗ ಸರ್ ಏನು ಮಾಡಲ್ಲ ಸರ್, ಜನಗಳು ಇಲ್ಲಿ MLAಗಳು ಮನವಿ ಕೊಟ್ಟಿದ್ದೀವಿ, ಎಲ್ಲ ಆಗೈತಿ. ಈಗೂ ಕೂಡ MLA ಬಂದಿದ್ದಾರೆ, ಅಲ್ಲಿ ಮನವಿ ಕೊಟ್ಟಿದ್ದೀವಿ. ಇಲ್ಲಿ ಲೋಕಲ್ ಸ್ವಲ್ಪ ಪ್ರಾಬ್ಲಮ್ ಅಂತ ಹೇಳ್ತಾರೆ ಸರ್. ಮ್ಯಾಗಿನ ನಮಗೇನು ಗೊತ್ತಿಲ್ಲ. ಒಟ್ಟು ಜನಗಳಿಗೆ ಅನುಕೂಲ ಆಗ್ಬೇಕು ಸರ್. ಬ್ಯಾಡಗಿ ಅಂದ ತಕ್ಷಣ ನಮಗೆ ತಟ್ಟಂತ ನೆನಪಾಗೋದೆ ಬ್ಯಾಡಗಿ ಮೆಣಸಿನಕಾಯಿ ಮಾರುಕಟ್ಟೆ. ಬೃಹದಾಕಾರದ ಮಾರುಕಟ್ಟೆ ಇದೆ. ಜೊತೆಗೆ ರಾಜ್ಯ ಹೊರ ರಾಜ್ಯ ಜಿಲ್ಲೆಗಳಿಂದ ಕೂಡ ಮಾರುಕಟ್ಟೆಗೆ ಗಾಡಿಗಳು ಬರ್ತವೆ. ಮೆಣಸಿನಕಾಯಿ ತುಂಬಿದ ಗಾಡಿ ಆಗಿರ್ಬೋದು ಅಥವಾ ಬಸ್ಗಳಾಗಿರ್ಬೋದು ಅಥವಾ ಸಾಮಾನ್ಯವಾಗಿ ಜನರ ದೃಶ್ಯದಲ್ಲಿ ತೋರಿಸೋರ ಹಾಗೆ ನೋಡ್ತಿರ್ಬೋದು. ಸರಿಸುಮಾರು ವರ್ಷಗಳಿಂದ ರಸ್ತೆ ಅಗಲೀಕರಣ ಆಗಬೇಕು ಮತ್ತು ಈ ರಸ್ತೆಗೆ ಡಾಂಬರ್ ಹಾಕಬೇಕು ಅನ್ನೋ ಒಂದು ಕನಸು ಬ್ಯಾಡಗಿ ಜನರದ್ದು. ಆದರೆ
ಸರಿಸುಮಾರು ಇಷ್ಟು ಒಂದು 16 ವರ್ಷಗಳಾದರೂ ಕೂಡ ಯಾವುದೇ ರೀತಿಯ ಅಗಲೀಕರಣ ಆಗಲಿ, ರಸ್ತೆಯ ಡಾಂಬರೀಕರಣ ಆಗಿಲ್ಲ. ದೃಶ್ಯದಲ್ಲಿ ನೋಡ್ತಾ ಇದೆ, ಪ್ರತಿ ಬಾರಿ ಮಳೆ ಬಂದಾಗ ಸಮಸ್ಯೆ ಆದರೆ ಇನ್ನೂ ಮಾರುಕಟ್ಟೆಗೆ ಬರುವಂತಹ ಜನರು ಕೂಡ ಸಾಕಷ್ಟು ಅನಾನುಕೂಲ ಆಗುವಂಥದ್ದು. ಒಂದು ಬಸ್ ಅಥವಾ 2 ಬಸ್ ಬಂದರೆ ಅಥವಾ ಮಾರುಕಟ್ಟೆಗೆ ಬರುವ ಲಾರಿಗಳು ಬಂದರೆ ಈ ರೀತಿಯಾಗಿ ಟ್ರಾಫಿಕ್ ಜಾಮ್ ಆಗುವಂಥದ್ದು. ಎಷ್ಟೋ ಬಾರಿ ಆಂಬುಲೆನ್ಸ್ಗಳು ಕೂಡ ಪರದಾಡಿದಂಥ ಉದಾಹರಣೆಗಳು ಕೂಡ ಇರುವಂಥದ್ದು. ದೃಶ್ಯದಲ್ಲೇ ಶಂಕರ್ ತೋರಿಸ್ತಾ ಹೋಗ್ತಾರೆ ಯಾವೆಲ್ಲ ರೀತಿಯಲ್ಲಿ ವಾಹನಗಳು ಓಡಾಡ್ತಾ ಇದ್ದಾವೆ. ರಸ್ತೆ ಕಿರಿದಾದ ರಸ್ತೆಯಲ್ಲಿ ಡಾಂಬರೀಕರಣ ಕಾಣದೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಇದೇ ರೀತಿಯಾಗಿ ಚೆನ್ನಾಗಿರೋ ಬಸ್ಗಳು ಕೂಡ ದೊಡ್ಡ ದೊಡ್ಡ ಕೆಡ್ಡ ನೋಡ್ತಿರೋ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ದೊಡ್ಡದಾದ ತಗ್ಗಿದೆ, ಆ ತಗ್ಗಿಗೆ ಈ ರೀತಿ ಬೀಳ್ತಾನೆ ಹೋಗ್ತವೆ. ಬೆಳಗಾದ ಸಾಕು ನೂರಾರು ಸಂಖ್ಯೆಯಲ್ಲಿ ವಾಹನಗಳು, ಅದರ ಕೂಡ ಬೃಹದಾಕಾರದ ವಾಹನಗಳು ಈ ಒಂದು ನಗರಕ್ಕೆ ಬರುವಂತಹದ್ದು. ಬರುವ ಪ್ರತಿಯೊಬ್ಬ ವಾಹನ ಚಾಲಕರು ಕೂಡ ಹಿಡಿ ಶಾಪವನ್ನು ಹಾಕಲಿಕ್ಕೆ ಮುಂದಾಗ್ತಾ ಇದ್ದಾನೆ. ಕಳೆದ 3 ಚುನಾವಣೆ ಆಯಿತು, 3 ಜನ MLAಗಳಾದರೂ ಕೂಡ ಈ ರಸ್ತೆಗಳು ಸರಿಪಡಿಸಿಲ್ಲ. ಅಂದರೆ ಬೆಂಗಳೂರು ಮಾತ್ರವಲ್ಲ, ಹಾವೇರಿ ಜಿಲ್ಲೆಯಲ್ಲೂ ಕೂಡ ಈ ರೀತಿಯಾಗಿ ಒಬ್ಬ ಮನುಷ್ಯನನ್ನು ಮುಚ್ಚುವ ರೀತಿಯಲ್ಲಿ ದೊಡ್ಡದಾದಂತಹ ತಗ್ಗುಗಳು, ಗುಂಡಿಗಳು ಬಿದ್ದಿದ್ದಾವೆ. ಆದರೆ ಯಾವುದೇ ರೀತಿಯ ಡಾಂಬರೀಕರಣ ಅಂತ ನಿಜ ತೋರಿಸ್ತಾ ಹೋಗ್ತೀನಿ. ನಾನು ಇರುವಂತಹ ಜಾಗದಿಂದ ಸರಿಸುಮಾರು ಒಂದು ಗೇಣು ಭಾಗದಲ್ಲಿ ಈ ರೀತಿಯ ಕೆಡ್ಡಗಳು ಬಿದ್ದಿರುವಂಥದ್ದು. ಅಂದರೆ ಈ ರೀತಿ ಮಳೆ ಬಂದಾಗ ಮಾತ್ರ ಕಳೆದ ಒಂದು ವಾರದಿಂದಷ್ಟೇ ರಿಪಬ್ಲಿಕ್ ಕನ್ನಡದಲ್ಲಿ ವರದಿಯಾಗಿತ್ತು. ಪಟಾಕಿಯನ್ನು ಚೇರ್ ಮೇಲೆ ಇಟ್ಟು ಹಚ್ಚುವಂಥ ಪ್ರಕ್ರಿಯೆಯನ್ನು ಕೂಡ ಮಾಡಿದರು. ಬ್ಯಾಡಗಿ ನಗರ ದಿನದಿಂದ ದಿನಕ್ಕೆ ಮಾರುಕಟ್ಟೆ ವಿಷಯವಾಗಿ ಬೆಳೀತಾ ಹೋದರೆ ಒಂದು ಕಡೆ ತಾಲೂಕನ್ನು ಅಭಿವೃದ್ಧಿಪಡಿಸುವಲ್ಲಿ ಶಾಸಕರು ಅಥವಾ ಅಧಿಕಾರಿಗಳು ಹಿಂದೇಟು ಹಾಕ್ತಾ ಇದ್ದಾರೆ ಅನ್ನೋಂಥ ಮಾತು ಪ್ರಶ್ನೆ ಕೂಡ ಸಾರ್ವಜನಿಕರಲ್ಲಿ ಕೇಳಿಬರ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಹೇಳುವಂಥದ್ದಾದರೆ ಸುಮಾರು ವರ್ಷಗಳಿಂದ ಈ ಒಂದು ಬ್ಯಾಡಗಿ ನಗರದ ರಸ್ತೆ ಅಗಲೀಕರಣ ಮತ್ತು ರಸ್ತೆಗೆ ಡಾಂಬರೀಕರಣ ಆಗಬೇಕು ಅನ್ನೋದು ಬಹುದಿನ ಕನಸಾಗಿದೆ. ಆದರೂ ಕೂಡ ಅದು ಇವತ್ತಿಗೂ ಕಾಲ ಕುಡಿಬಂದಿದೆ ಅಂತ ಹೇಳ್ಬೋದು. ಇನ್ನೊಂದು ಹೆಚ್ಚು ಅಧಿಕಾರಿಗಳು ರಸ್ತೆಯನ್ನು ಸರಿಪಡಿಸೋದು ನಮ್ಮ ಆಶೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶೇಖರ್ ಕೊಪ್ಪ ಜೊತೆ ಮಾರುತಿ BM.